ಬುದ್ಧಿವಂತರೇ ಯಾಕೆ ಬಡವರಾಗ್ತಾರೆ? ಹೌದು, ಹಣ ಸಂಪಾದನೆಗೆ ಐಕ್ಯೂ ಸಾಕಾಗೋದಿಲ್ಲ. ನಿಮ್ಮ ಕ್ಲಾಸ್ ನಲ್ಲಿ ತುಂಬಾ ಬುದ್ಧಿವಂತನಾಗಿದ್ದ ವಿದ್ಯಾರ್ಥಿ ಇಂದು ಸಾಮಾನ್ಯ ಜೀವನ ನಡೆಸ್ತಾ ಇದ್ದಾನೆ. ಆದ್ರೆ ಅಷ್ಟೇನು ಓದದಿದ್ದ ಒಬ್ಬ ವ್ಯಕ್ತಿ ಇಂದು ಕಾರು, ಮನೆ, ವ್ಯವಹಾರ ಎಲ್ಲವನ್ನ ಹೊಂದಿದ್ದಾನೆ. ಹಾಗಾದ್ರೆ ಒಂದು ಪ್ರಶ್ನೆ, ಬುದ್ಧಿವಂತರೇ ಯಾಕೆ ಬಡವರಾಗ್ತಾರೆ? ಇದು ಬುದ್ಧಿವಂತಿಕೆ ಕೊರತೆ ಸಮಸ್ಯೆ ಅಲ್ಲ, ಇದು ಹಣದ ಬಗ್ಗೆ ಇರುವ ತಪ್ಪು ನಂಬಿಕೆಗಳ ಸಮಸ್ಯೆ. ಇಂದಿನ ವಿಡಿಯೋದಲ್ಲಿ ಬುದ್ಧಿವಂತರನ್ನು ಬಡತನದ ಕಡೆಗೆ ತಳ್ಳುವ 7 ದೊಡ್ಡ ಕಾರಣಗಳನ್ನ ನೋಡ್ತಾ ಹೋಗೋಣ. ಅದರಲ್ಲಿ ಮೊದಲನೇ ಕಾರಣ, ಜ್ಞಾನ ಸಂಗ್ರಹಿಸ್ತಾರೆ ಆದ್ರೆ ಕಾರ್ಯ ಮಾಡೋದಿಲ್ಲ. ಹೌದು, ಬಹಳಷ್ಟು ಬುದ್ಧಿವಂತರು ಪುಸ್ತಕಗಳನ್ನು ಓದ್ತಾರೆ, ಕೋರ್ಸ್ಗಳನ್ನ ಮಾಡ್ತಾರೆ, ಹೊಸ ಹೊಸ ವಿಷಯಗಳನ್ನ ಕಲಿತಾರೆ. ಆದ್ರೆ ಒಂದು ಸಮಸ್ಯೆ ಇದೆ, ಅವರು ಎಲ್ಲವನ್ನ ಪರ್ಫೆಕ್ಟ್ ಆಗಿ ತಿಳಿದುಕೊಳ್ಳೋವರೆಗೂ ಆರಂಭಿಸೋದಿಲ್ಲ. ಇನ್ನೊಬ್ಬ ವ್ಯಕ್ತಿ 50% ಜ್ಞಾನ ಇದ್ರೂ ಸಾಕು ಕೆಲಸ ಶುರು ಮಾಡ್ತಾನೆ, ತಪ್ಪುಗಳಿಂದ ಕಲಿತಾನೆ, ಮುಂದೆ ಸಾಕ್ತಾನೆ. ಜ್ಞಾನ ಮಾತ್ರ ಹಣ ತರೋದಿಲ್ಲ, ಕಾರ್ಯವೇ ಹಣವನ್ನ ತರುತ್ತೆ ಅನ್ನೋಂಥದ್ದು. ಇನ್ನು ಎರಡನೇ ಕಾರಣ ಸ್ನೇಹಿತರೆ, ಹೆಚ್ಚು ಯೋಚನೆ, ಕಡಿಮೆ ನಿರ್ಧಾರ. ಹೌದು, ಬುದ್ಧಿವಂತರ ದೊಡ್ಡ ಶತ್ರು ಅಂದ್ರೆ ಓವರ್ ಥಿಂಕಿಂಗ್. ಇದು ಸರಿಯಾಗತ್ತಾ, ನಷ್ಟ ಆದ್ರೆ ಏನ್ ಮಾಡ್ಬೇಕು, ಜನರು ಏನ್ ಹೇಳ್ತಾರೆ ಅಂತ ಯೋಚನೆ ಮಾಡ್ತಾನೆ ಅವಕಾಶಗಳನ್ನು ಕಳ್ಕೊಳ್ತಾರೆ. ಆದ್ರೆ ಯಶಸ್ವಿಗಳು ಪರಿಪೂರ್ಣ ನಿರ್ಧಾರಗಳನ್ನ ತೆಗೆದುಕೊಳ್ಳೋದಿಲ್ಲ, ಅವರು ನಿರ್ಧಾರ ತೆಗೆದುಕೊಂಡು ಅದನ್ನ ಸರಿ ಮಾಡೋದಕ್ಕೆ ಸ್ಟ್ರಗಲ್ ಮಾಡ್ತಾ, ಪ್ರಯತ್ನ ಮಾಡ್ತಾ, ಕಲಿತಾ ಮುಂದಕ್ಕೆ ಹೋಗ್ತಾರೆ. ಇನ್ನು ಮೂರನೆಯದು, ಅಪಾಯವನ್ನ ತಪ್ಪಿಸ್ತಾರೆ. ಹೌದು, ಬುದ್ಧಿವಂತರಿಗೆ ಅಪಾಯಗಳು ಸ್ಪಷ್ಟವಾಗಿ ಕಾಣಿಸುತ್ತೆ ಕಣ್ಣೆದುರಿಗೆ. ಆದ್ರಿಂದ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಸುರಕ್ಷಿತವಾದ ಮಾರ್ಗವನ್ನು ಆಯ್ಕೆ ಮಾಡ್ತಾ ಹೋಗ್ತಾರೆ. ಆದ್ರೆ ಹಣದ ಜಗತ್ತಿನಲ್ಲಿ ಒಂದು ಸತ್ಯ ಇದೆ, ಅಪಾಯವಿಲ್ಲದೆ ದೊಡ್ಡ ಫಲಶ್ರುತಿ ಸಿಗದೇ ಇಲ್ಲ. ಇದರ ಅರ್ಥ ಜೂಜಾಟವಲ್ಲ, ಲೆಕ್ಕ ಹಾಕಿದ ಅಪಾಯಗಳನ್ನ ತೆಗೆದುಕೊಳ್ಳೋದು ಅಂತ. ಅಂದ್ರೆ ಕ್ಯಾಲ್ಕುಲೇಟೆಡ್ ರಿಸ್ಕ್. ಹೋಗ್ಬಿಟ್ಟು ಎಲ್ಲ ಹಣವನ್ನ ಹುಚ್ಚುಚ್ಚಾಗಿ ಹೂಡಿಕೆ ಮಾಡಿ ಕಳ್ಕೊಳ್ಳೋದು ಅಂತ ಅಲ್ಲ. ಇಲ್ಲಿ ಹೂಡಿಕೆ ಮಾಡಿದ್ರೆ ಪಡೆದುಕೊಳ್ಳುವ ಅವಕಾಶ ಸಾಧ್ಯವಾದಷ್ಟು ಇದೆ ಅನ್ನೋದಾದರೆ ರಿಸ್ಕ್ ಅನ್ನು ತೆಗೆದುಕೊಳ್ಳೋದಕ್ಕೆ ಅವ್ರು ಹೆದರೋದಿಲ್ಲ. ವ್ಯವಹಾರ, ಹೂಡಿಕೆ, ಹೊಸ ಕೌಶಲ್ಯಗಳಲ್ಲಿ ಅವಕಾಶಗಳನ್ನು ಇವರು ಪ್ರಯತ್ನ ಮಾಡ್ತಾ ಹೋಗ್ತಾರೆ. ಇನ್ನು ನಾಲ್ಕನೇ ಕಾರಣ, ಶಾಲೆಯ ಯಶಸ್ಸು ಮತ್ತು ಹಣದ ಯಶಸ್ಸು ಬೇರೆ ಅಂತ. ಹೌದು ಸ್ನೇಹಿತರೆ, ಶಾಲೆಯಲ್ಲಿ ಹೆಚ್ಚಂಕ ಪಡೆದ್ರೆ ಯಶಸ್ಸು ಸಿಗತ್ತೆ, ಆದ್ರೆ ಜೀವನದಲ್ಲಿ ಹಣ ಸಂಪಾದಿಸಕ್ಕೆ ಬೇಕಾಗಿರೋದು ಒಂದು ಸಂವಹನ ಕೌಶಲ್ಯ, ಅಂದ್ರೆ ಮಾತನಾಡೋ ಕೌಶಲ್ಯ, ನಾಯಕತ್ವದ ಗುಣ, ಮತ್ತೆ ಯಾವ್ದಾರು ವಸ್ತುವನ್ನ ಮಾರಾಟ ಮಾಡುವ ಕಲೆ ಬೇಕು, ನೆಟ್ವರ್ಕಿಂಗ್ ಅಂದ್ರೆ ಅವರು ಯಾವ ಮಟ್ಟದ ಒಂದು ಕಮ್ಯುನಿಕೇಶನ್ ಸ್ಕಿಲ್ ಅಷ್ಟು ದೊಡ್ಡ ನೆಟ್ವರ್ಕ್ ಅನ್ನು ಬೆಳೆಸಿದ್ದಾರೆ ಅನ್ನೋಂಥದ್ದು, ಜನರ ಸಮಸ್ಯೆಗಳನ್ನು ಪರಿಹರಿಸುವ ಸಾಮರ್ಥ್ಯ, ಇವುಗಳನ್ನು ಶಾಲೆ ಎಲ್ಲೂ ಕಲಿಸೋದಿಲ್ಲ. ಆದ್ರಿಂದ ಹಲವಾರು ಟಾಪರ್ಗಳು ಜೀವನದಲ್ಲಿ ಹಣದ ವಿಷಯದಲ್ಲಿ ಹಿಂದುಳಿತಾ ಹೋಗ್ತಾರೆ. ಹೌದು ಸ್ನೇಹಿತರೆ, ಇನ್ನು ಐದನೇ ಕಾರಣ ನೋಡೋದಾದ್ರೆ, ಹಣದ ಶಿಕ್ಷಣ ಇಲ್ಲ. ಬುದ್ಧಿವಂತರಿಗೆ ವಿಜ್ಞಾನ ಗೊತ್ತು, ಗಣಿತ ಗೊತ್ತು, ಇತಿಹಾಸ ಗೊತ್ತು, ಆದರೆ ಅವರಿಗೆ ತಿಳಿದೇ ಇರುವಂಥ ಒಂದು ವಿಷಯ, ಹಣ ಹೇಗೆ ಕೆಲಸ ಮಾಡುತ್ತೆ ಅಂತ. ಹಣ ಕೆಲಸ ಮಾಡೋದು ಉಳಿತಾಯ, ಹೂಡಿಕೆ, ಚಕ್ರಬಡ್ಡಿ, ಆಸ್ತಿ ಮತ್ತು ಹೊಣೆಗಾರಿಕೆಗಳ ವ್ಯತ್ಯಾಸ. ಇವುಗಳನ್ನು ಕಲಿಯದಿದ್ದರೆ ಎಷ್ಟೇ ಬುದ್ಧಿವಂತರಾದರೂ ಹಣದ ಸಮಸ್ಯೆಗಳು ಅವರಿಗೆ ಮುಂದುವರಿತಾನೇ ಇರುತ್ತೆ. ಇನ್ನು ಸ್ನೇಹಿತರೆ, ಆರನೆಯ ಕಾರಣವನ್ನು ನಾವು ನೋಡೋದಾದರೆ, ಸಮಯವನ್ನು ಹಣಕ್ಕೆ ಮಾರ್ಕೊಳ್ತಾರೆ. ಹಲವಾರು ಬುದ್ಧಿವಂತರು ತುಂಬ ಬುದ್ಧಿವಂತಿಕೆಯಿಂದ ಉತ್ತಮ ಉದ್ಯೋಗವನ್ನು ಪಡ್ಕೊಳ್ತಾರೆ, ಹೆಚ್ಚು ಸಂಬಳ ಕೂಡ ಸಿಗುತ್ತೆ. ಆದರೆ ಅವರು ತಮ್ಮ ಸಮಯವನ್ನು ಹಣಕ್ಕೆ ವಿನಿಮಯ ಮಾಡ್ಕೊಳ್ತಾರೆ. ಬೆಳಗ್ಗೆ 8 ಗಂಟೆಗೆ ಅವ್ರ ಆಫೀಸಿಗೆ ಹೋದರೆ ರಾತ್ರಿ ಮನೆಗೆ ಬರೋದು 8 ಗಂಟೆ 10 ಗಂಟೆಗೆ. 5 ಲಕ್ಷನೇ ಸ್ಯಾಲ್ರಿ ಕೊಡ್ತಾರೆ ಅಂತ ಅನ್ಕೊಳ್ಳೋಣ. ಅವರು ಎಷ್ಟು ಬುದ್ಧಿವಂತರಾಗಿರ್ತಾರೆ ಅಂದರೆ, ಸ್ವಂತ ಉದ್ಯಮವನ್ನು ಸ್ಟಾರ್ಟ್ ಮಾಡಿದ್ರೆ ತಿಂಗಳಿಗೆ 1 ಕೋಟಿ ಪಡ್ಕೊಳ್ಳೋವಂಥ ಟ್ಯಾಲೆಂಟು ಅವ್ರ ಹತ್ರ ಇರುತ್ತೆ. ಕೆಲಸ ನಿಂತರೆ ಆದಾಯ ನಿಲ್ಲುತ್ತೆ. ಶ್ರೀಮಂತರು ಮಾತ್ರ ಒಂದು ಪ್ರಶ್ನೆ ಕೇಳ್ತಾರೆ, ನಾನು ಕೆಲಸ ಮಾಡದಿದ್ರೂ ಹಣ ಹೇಗೆ ಬರಬಹುದು? ಅದಕ್ಕಾಗಿ ಅವರು ಹೂಡಿಕೆ, ವ್ಯವಹಾರ ಮತ್ತು ಆಸ್ತಿಗಳನ್ನು ನಿರ್ಮಿಸ್ತಾರೆ. ಇನ್ನು ಸ್ನೇಹಿತರೆ, ಏಳನೆಯ ಒಂದು ದೊಡ್ಡ ಸಮಸ್ಯೆ, ಅಹಂಕಾರ ಕಲಿಕೆಯನ್ನು ನಿಲ್ಲಿಸುತ್ತೆ. ಹೌದು, ಕೆಲವೊಮ್ಮೆ ಬುದ್ಧಿವಂತಿಕೆ ಅಹಂಕಾರವನ್ನು ಹುಟ್ಟಿಸುತ್ತೆ. ನನಗೆಲ್ಲ ಗೊತ್ತು, ಅವನು ನನಗಿಂತ ಕಡಿಮೆ ಓದಿದ್ದಾನೆ ಎಂದು ಭಾವಿಸುತ್ತಾರೆ. ಆದರೆ ಯಶಸ್ಸು ಯಾರನ್ನು ನೋಡಿ ಬರೋದಿಲ್ಲ, ಕಲಿಯುವುದನ್ನು ನಿಲ್ಲಿಸಿದ ಕ್ಷಣದಿಂದ ಬೆಳವಣಿಗೆ ನಿಲ್ತು ಹೋಗುತ್ತೆ. ಹಾಗಾಗಿ ನಮ್ಮ ಕಲಿಕೆ ಯಾವಾಗಲೂ ಮುಂದುವರಿತಾ ಇರಬೇಕು. ಹಾಗಂತ ಸ್ನೇಹಿತರೆ, ಪ್ರಪಂಚದಲ್ಲಿರೋ ಎಲ್ಲ ಬುದ್ಧಿವಂತರು ಬಡವರಾಗಿದ್ದಾರೆ ಅಂತ ಹೇಳಕ್ಕೆ ಬರೋದಿಲ್ಲ. ಅದರಲ್ಲೂ ಕೂಡ ಜ್ಞಾನವನ್ನು ಹೊಂದಿ ಇವೆಲ್ಲವನ್ನು ತಿಳ್ಕೊಂಡಿರೋಂಥ ವ್ಯಕ್ತಿಗಳು ದೊಡ್ಡ ದೊಡ್ಡ ಮಟ್ಟಕ್ಕೆ ಇವತ್ತು ಸಾವಿರಾರು ಲಕ್ಷ ಕೋಟಿ ಡೆವಲಪ್ ಮಾಡಿರೋಂಥ ಉದಾಹರಣೆಗಳು ಕೂಡ ಇದ್ದಾವೆ. ಆದರೆ ಒಂದು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಬುದ್ಧಿವಂತಿಕೆ ನಿಮ್ಮನ್ನು ಪರೀಕ್ಷೆಯಲ್ಲಿ ಗೆಲ್ಲಿಸ್ಬೋದು, ಆದರೆ ಕಾರ್ಯ, ಧೈರ್ಯ, ಹಣದ ಶಿಕ್ಷಣ ಮತ್ತು ಸರಿಯಾದ ಅಭ್ಯಾಸಗಳು ಮಾತ್ರ ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡ್ತವೆ. ಬುದ್ಧಿವಂತರಾಗಿರೋದು ಸಾಕಾಗೋದಿಲ್ಲ. ಹಾಗಾಗಿ ಹಣದ ಬಗ್ಗೆ ಬುದ್ಧಿವಂತರಾಗಬೇಕು. ಜ್ಞಾನ ನಿಮ್ಮ ತಲೆಯನ್ನು ತುಂಬುತ್ತೆ, ಆದರೆ ಕಾರ್ಯ ನಿಮ್ಮ ಜೇಬನ್ನು ತುಂಬುತ್ತೆ. ಜ್ಞಾನ ನಿಮ್ಮ ತಲೆಯನ್ನು ತುಂಬುತ್ತೆ, ಆದರೆ ಕಾರ್ಯ ನಿಮ್ಮ ಜೇಬನ್ನು ತುಂಬುತ್ತೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ಕಲಿತಾ ಹೋಗಿ, ದುಡಿತಾ ಹೋಗಿ, ಲರ್ನ್ ಟು ಅರ್ನ್ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋದಲ್ಲಿ ನಿಮ್ಮ ಮುಂದೆ ಬರ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು ಒನ್ ಅಂಡ್ ಆಲ್.